UGC ಕ್ವಾಲಿಫೈಡ್ ಆಗಿರೋದು ಅಂದರೆ ಗೆಸ್ಟ್ ಫ್ಯಾಕಲ್ಟೀಸು ಸುಮಾರು 10,500 ಜನ ಫೈಟ್ ಮಾಡಿ ನಾವು ನೆಟ್ಟು ಸ್ಲೆಟ್ಟು ಮತ್ತು PhD ಹೋಲ್ಡರ್ಸ್ ಅಷ್ಟೇ ತೊಗೊಬೇಕು ಅಂತ ಹೇಳ್ಬಿಟ್ಟು ಕೋರ್ಟು ಮತ್ತು ಸಾಕಷ್ಟು ಹೋರಾಟ ಮಾಡಿದ್ದಾದಮೇಲೆ 10,500 ಜನ ಗೆಸ್ಟ್ ಫ್ಯಾಕಲ್ಟೀಸ್ ತೊಗೊಂಡಿದ್ದಾರೆ. ಅದರಲ್ಲಿ ಎಷ್ಟೋ ಜನ ಬರೀ ನಾವು ಫೇಕ್ PhD ಇದ್ದಾರೆ ಅಂತ ಅಂದ್ಕೊಂಡಿದ್ವಿ. ಟೆಂತಿಂದ ಡಿಗ್ರಿ ಸರ್ಟಿಫಿಕೇಟು ಮತ್ತು ನೆಟ್ಟು ಸ್ಲೆಟ್ಟು PhD ಸರ್ಟಿಫಿಕೇಟು ಫೇಕ್ PhD ತೊಗೊತಾ ಇದ್ದಾರೆ. ಎಷ್ಟೋ ಜನ ಜಾಯ್ನ್ ಆಗಿ ಇವತ್ತು ವರ್ಷಾನುಗಟ್ಟಲೆ ಸ್ಯಾಲ್ರಿ ತೊಗೊಂಡಿದ್ದಾರೆ. ಇವತ್ತು ನಾವು ಆಯುಕ್ತರಾದಂಥ ಕಾಲೇಜು ಶಿಕ್ಷಣ ಆಯುಕ್ತರಿಗೆ ಮತ್ತು ಮಿನಿಸ್ಟರ್ಸ್ಗೆ ಮತ್ತು ಮುಖ್ಯ ಕಾರ್ಯದರ್ಶಿಗೆ ಎಲ್ರಿಗೂ ನಾವು ಲೆಟ್ರ್ ಕೊಟ್ಟಿದ್ವಿ. ಸರ್ಕಾರ ಇದ್ರ ಬಗ್ಗೆ ಗಂಭೀರವಾಗಿ ತೊಗೊಂಡಿಲ್ಲ ಅಂತಂದರೆ ನಾವು ಇವತ್ತು ಬಂದು ಗವರ್ನರ್ ಆಫೀಸ್ಗೂ ಲೆಟ್ರ್ ಕೊಟ್ಟಿದ್ದೀವಿ. ಇದ್ರ ಬಗ್ಗೆ ನೀವು ಫೇಕ್ PhDನ ನೀವು ಸೀರಿಯಸ್ ಆಗಿ ತೊಗೊಂಡು ಯಾರೆಲ್ಲ ಇದ್ದಾರೆ ಅವ್ರನ್ನ ಅಷ್ಟು ಜನನ ಆಚೆ ಹಾಕಿ. ಇಲ್ಲ ಅಂತಂದರೆ ನೆಕ್ಸ್ಟ್ ಏನು ಅಕಾಡೆಮಿಕ್ ಇಯರ್ ಕೌನ್ಸಿಲಿಂಗ್ ಮಾಡ್ತೀರಾ ಅವಾಗ 10th ಮಾರ್ಕ್ಸ್ ಕಾರ್ಡು ರಿಜಿಸ್ಟರ್ ನಂಬರ್ ಪ್ರಕಾರ ಅವ್ರನ್ನ ಬ್ಲ್ಯಾಕ್ ಮಾಡಿ. ಇಲ್ಲ ಅಂತಂದರೆ ನಾವು ಇನ್ನೂ ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡ್ತೀವಿ. ಇದನ್ನು ಸುಮ್ಮನೆ ಬಿಡಲ್ಲ. ಯಾರ್ಯಾರು ಫೇಕ್ PhD ಸ್ಯಾಲ್ರಿ ತೊಗೊಂಡಿದ್ದಾರೆ ಅಷ್ಟು ಜನನ ವಾಪಸ್ಸು ನೀವು ಇಲಾಖೆಯವರು ದುಡ್ಡು ವಾಪಸ್ ಇಸ್ಕೊಬೇಕು ಅವ್ರದ್ದು. ಯಾಕೆಂದರೆ ಇವತ್ತು ಪ್ರಾಮಾಣಿಕವಾಗಿ ಓದಿದಂಥ ಅಭ್ಯರ್ಥಿಗಳು UGC ಕ್ವಾಲಿಫೈಡ್ ಆಗಿರೋಂಥವ್ರು ಆಚೆ ಇದ್ದಾರೆ. ಅವ್ರಿಗೆ ಅಷ್ಟು ಜನಕ್ಕೆ ನ್ಯಾಯ ಸಿಗಬೇಕಂತಂದರೆ ಇವ್ರ ಮೇಲೆ ಕ್ರಮ ಆಗಬೇಕು ಅಂತ ಹೇಳ್ಬಿಟ್ಟು ಮನವಿ ಮಾಡ್ಕೊತೀನಿ. ಇವತ್ತು ಗವರ್ನರ್ ಆಫೀಸಿಗೆ ಕೂಡ ನಾವು ಲೆಟ್ರ್ ಕೊಟ್ಟಿದ್ದೀವಿ. ಇದ್ರ ಮೇಲೆ ಸೀರಿಯಸ್ ಆಗಿ ಆ್ಯಕ್ಷನ್ ತೊಗೊಬೇಕು. ಮತ್ತು ನಾವು ಲೋಕಾಯುಕ್ತಗೂ ಲೆಟ್ರ್ ಕೊಡ್ತೀವಿ. ಮತ್ತು ಅದೇ ರೀತಿ ಇದು ಕಂಟಿನ್ಯೂ ಆಯ್ತು ಅಂತಂದರೆ ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಬಿಡಲ್ಲ. ಇದ್ರ ಮುಖಾಂತರ ನಾವು ಎಲ್ಲರಿಗೂ ಅಷ್ಟೇ ಯಾರು ನಕಲಿ PhD ಮಾಡ್ಕೊಂಡಿದ್ದೀರಾ ಯಾರು ಸರ್ಟಿಫಿಕೇಟ್ ಇದ್ದಾರೆ ಅಷ್ಟು ಜನಕ್ಕೂ ಕ್ರಮ ತೊಗೊಬೇಕಂತ ಹೇಳ್ಬಿಟ್ಟು ಮನವಿ ಮಾಡ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.